ಮತ್ತು ನನ್ನ ಆತ್ಮೀಯನಿಗೆ ಹೇಳಿದೆ, ಅದು ಈ ರೀತಿಯಾಗಿ ಆಗೋಯ್ತು ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ದೋಷಾರೋಪ ನಿಗದಿ ಮಾಡ್ತಾ ಇರುವಂತಹ ನ್ಯಾಯಾಧೀಶರು ಏನು ಉತ್ತರ ಬರುತ್ತೆ ಪವಿತ್ರ ಗೌಡ ಅವರಿಂದ ಅನ್ನೋದು ಕುತೂಹಲ ಮನೆ ಮಾಡ್ತಾ ಇದೆ. ಪವಿತ್ರ ಗೌಡ ಆರೋಪ ಹೇಳ್ತಾ ಇದ್ದಾರೆ ನ್ಯಾಯಾಧೀಶರು, ಇಂತಿಂಥ ಆರೋಪ ನಿಮ್ಮ ಮೇಲಿದೆ, ನೀವು ಇದೆಲ್ಲವನ್ನ ಒಪ್ಕೊಳ್ತೀರಾ, ಮತ್ತು ಏನಾಯಿತು, ಏನು ಕತೆ, ಏನೆಲ್ಲ ಆರೋಪಗಳು ಇದೆ ಅವರ ಮೇಲೆ, ಚಾರ್ಜ್ ಫ್ರೇಮ್ನಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ ಅದೆಲ್ಲವನ್ನ ಕೂಡ ದೋಷಾರೋಪವನ್ನು ಓದ್ತಾ ಇದ್ದಾರೆ ನ್ಯಾಯಾಧೀಶರು. ರೇಣುಕಾಸ್ವಾಮಿ ಹಾಗೂ ಆತ ಮೆಸೇಜ್ ಕಳಿಸಿದ್ನ ಅಂತ ಪ್ರಶ್ನೆ ಮಾಡ್ತಾರೆ ನ್ಯಾಯಾಧೀಶರು. ಆಕೆ ಹೌದು ಅಂತ ಒಪ್ಕೊಳ್ತಾರೆ. ಕೊಲೆ ಆರೋಪಿ ದರ್ಶನ್ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಹೇಗೆ ಮೆಸೇಜ್ ಮಾಡಿದ್ರು, ನಿಮ್ಮ ನಂಬರ್ ಹೇಗೆ ಸಿಕ್ತು, ನೀವು ಅವರನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ, ಇದೆಲ್ಲವೂ ಕೂಡ ಪ್ರಶ್ನೆ. ಮೊದಲು ಪವಿತ್ರ ಗೌಡ, ನಂತರ ದರ್ಶನ್ ಸೇರಿ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಸದ್ಯಕ್ಕೆ ಪವಿತ್ರ ಗೌಡ ಆರೋಪವನ್ನು ಹೇಳ್ತಾ ಇದ್ದಾರೆ ನ್ಯಾಯಾಧೀಶರು. ಏನು ಉತ್ತರ ಕೊಡ್ತಾರೆ ಪವಿತ್ರ ಗೌಡ ಪ್ರಶ್ನೆ. ನ್ಯಾಯಾಧೀಶರ ಮುಂದೆ ಭಾವುಕರಾಗಿದ್ದಾರಂತೆ. ಇವತ್ತು ಭಾವುಕರಾಗೋ ಬದಲು ಅವತ್ತು ಯೋಚನೆ ಮಾಡಬೇಕಾಗಿತ್ತು ಒಮ್ಮೆ. ಸೊ ಇಷ್ಟೊಂದೆಲ್ಲ ನಾನು ಸ್ಟೆಪ್ಸ್ನ ತೆಗೆದುಕೊಳ್ಳಬಾರ್ದಾಗಿತ್ತು. ಮುಂದೆ ಏನಾಗ್ಬೋದು, ನಾನು ಈ ರೀತಿಯಾಗಿ ವರ್ತನೆ ಮಾಡಿದ್ರೆ ಅದು ಯಾವ ರೀತಿಯಾದಂತಹ ಒಂದು ತಿರುವನ್ನು ಪಡೆದುಕೊಳ್ಬಹುದು, ಇದು ನನ್ನ ಜೀವನಕ್ಕೆ ಯಾವ ರೀತಿಯಾಗಿ ಮುಳ್ಳಾಗಬಹುದು, ಒಮ್ಮೆ ಯೋಚನೆ ಮಾಡಬೇಕಾಗಿತ್ತು. ಎಕ್ಸಾಂಪಲ್ ರಮ್ಯಾ ಅವ್ರನ್ನೇ ತಗೊಳ್ಳಿ, ಯಾವ ರೀತಿಯಾಗಿ ದರ್ಶನ್ಸ್ ಫ್ಯಾನ್ಸ್ಗಳು ಕೆಟ್ಟ ರೀತಿಯಾಗಿ ಮೆಸೇಜ್ ಮಾಡ್ತಾ ಇದ್ರು, ಅವರು ಸ್ವಲ್ಪ ತಲೆ ಉಪಯೋಗಿಸಿದ್ರು. ಈ ರೀತಿಯಾಗಿ ನನಗೆ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ಸೈಬರ್ ಕ್ರೈಮ್ ಹೋಗಿ ದೂರು ಕೊಟ್ಟ ನಂತರ ಒಂದಷ್ಟು ಜನರನ್ನು, ಅಂದರೆ ಈ ಏನು ದರ್ಶನ್ ಅವರ ಹೆಸರು ಹೇಳ್ಕೊಂಡು ಯಾರು ಮೆಸೇಜ್ ಮಾಡ್ತಾ ಇದ್ರೋ ಅವರೆಲ್ಲರನ್ನೂ ಕೂಡ ಒಂದಷ್ಟು ಜನರನ್ನು ಒಳಗಾಕುವಂತಹ ಕೆಲಸ ಮಾಡಿದ್ರು. ಅದೇ ರೀತಿಯಾಗಿ ಈ ಪವಿತ್ರ ಗೌಡ ಅವರು ಕೂಡ ವರ್ತಿಸಿದ್ರೆ, ಅದೇ ರೀತಿಯಾಗಿ ಅವರು ಕೂಡ ಹೋಗಿ ಸೈಬರ್ ಕ್ರೈಮ್ ಮೊರೆ ಹೋಗಿದ್ದಿದ್ರೆ, ಈ ರೀತಿಯ ಕೆಟ್ಟದಾಗಿ ಮೆಸೇಜ್ ಬರ್ತಾ ಇದೆ ಅಂತ ಹೇಳ್ಕೊಂಡಿದ್ದಿದ್ರೆ, ಕಂಪ್ಲೇಂಟ್ ಕೊಟ್ಟಿದ್ರೆ, ಅವತ್ತೇ ರೇಣುಕಾಸ್ವಾಮಿಯನ್ನ ಹುಡುಕಿ ಕರೆತಂದು ಒಳಗೆ ಹಾಕಿರ್ತಾ ಇತ್ತು. ಆದರೆ ಆ ರೀತಿಯಾಗಿ ನೀವು ಮುಂದಾಲೋಚನೆಯನ್ನ ಮಾಡಲಿಲ್ಲ. ಸೊ ಹಾಗಾಗಿ ಇವತ್ತು ಇಷ್ಟೆಲ್ಲ ಆಗೋದಕ್ಕೆ ನೀವೇ ಕಾರಣ ಆಗಿಬಿಟ್ಟಿದ್ದೀರಿ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂತಹ ಆರೋಪವನ್ನು ಹೇಳ್ತಾ ಇದ್ದಾರೆ ಜಡ್ಜ್. ದೋಷಾರೋಪ ನಿಗದಿ ಮಾಡ್ತಾ ಇರುವಂತಹ ನ್ಯಾಯಾಧೀಶರು ಪವಿತ್ರ ಗೌಡ ಆರೋಪವನ್ನು ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ರೇಣುಕಾಸ್ವಾಮಿ ಹಾಗೂ ಆತ ಮೆಸೇಜ್ ಕಳಿಸಿದ್ದಕ್ಕೆ ಕಿಡ್ನಾಪ್, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದೀರಾ, ಅಪರಾಧ ಮಾಡುವ ಉದ್ದೇಶದಿಂದ ಆರೋಪಿಗಳನ್ನ ಒಗ್ಗೂಡಿಸಿದ್ರಿ, ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ರಿ, ಸುಲಿಗೆ ಮಾಡಿದ್ರಿ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂತಹ ಆರೋಪವನ್ನು ಹೇಳ್ತಾ ಇದ್ದಾರೆ ಜಡ್ಜ್ಗಳು. ಏನು ಮೆನ್ಷನ್ ಆಗಿದೆಯೋ ಒಂದು ಚಾರ್ಜ್ ಫ್ರೇಮ್ನಲ್ಲಿ, ಏನೆಲ್ಲ ಉಲ್ಲೇಖ ಆಗಿದೆಯೋ, ಆರೋಪಗಳು ಏನೆಲ್ಲ ಇದ್ದಾವೋ ಅವೆಲ್ಲವನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಜಾಣ್ಮೆಯಿಂದ ತಾಳ್ಮೆಯಿಂದ ಕೇಳಿಸಿಕೊಂಡು ಸರಿಯಾಗಿ ಉತ್ತರವನ್ನು ನೀಡಬೇಕಾಗತ್ತೆ. ಅದು ಅವ್ರಿಗೂ ಕೂಡ ಗೊತ್ತಿರುತ್ತೆ.